ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ನಾಡಿನ ಸಮಸ್ತ ಜನತೆಗೂ ಮತ್ತು ಯೂಟ್ಯೂಬ್ ನೋಡೋಂಥ ಪ್ರತಿ ವೀಕ್ಷಕರಿಗೂ ಮಕರ ಸಂಕ್ರಾಂತಿಯ ಹಬ್ಬದ ಶುಭಾಶಯ ತಿಳಿಸ್ತಾ, ಇವತ್ತು ಹಬ್ಬದ ಸ್ಪೆಷಲ್ ಆಗಿ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಆಗೋ ಥರ ರವೆಯಿಂದ ನಾನು ಪೊಂಗಲ್ ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ. ಖಂಡಿತ ಟ್ರೈ ಮಾಡಿ ನೋಡಿ. ಯಾವಾಗೂ ಅಕ್ಕಿನಲ್ಲೇ ಮಾಡ್ತಾ ಇರ್ತೀರಲ್ಲ, ತುಂಬ ಜನ ಡಯಟ್ ಫಾಲೋ ಮಾಡೋರಿಗೆ ಈಸಿ ಆಗಲಿ ಅಂತ ರವೆಯಿಂದ ಮಾಡೋದು ತೋರಿಸ್ಕೊಡ್ತೀನಿ. ಇವತ್ತಿನ ರೆಸಿಪಿ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಇವಾಗ ಯಾವ ರೀತಿ ಮಾಡೋದು ಅಂತ ನೋಡ್ಕೊಬರೋಣ. ಇದು ಮಾಡೋದಕ್ಕೆ ನಾನು ಒಂದು ಟೀ ಕುಡಿಯುವಂಥ ಲೋಟದಲ್ಲಿ 1 ಲೋಟ ಹೆಸರುಬೇಳೆ ತೊಗೊಂಡು ಅದಕ್ಕೆ ಒಂದು 2ರಿಂದ 2.5 ಆಗೋಷ್ಟು ನೀರು ಹಾಕಿ ಒಂದು 2 ವಿಸಿಲ್ ಕೂಗಿಸಿ ಬೇಯಿಸಿ ಎತ್ತಿಟ್ಕೊಂಡಿದ್ದೀನಿ. ಆನಂತರ ಒಂದು ಸ್ಟವ್ ಮೇಲೆ ಫ್ರೈ ಪ್ಯಾನ್ ಇಟ್ಕೊಂಡು ಇದಕ್ಕೆ ನಾನು ಸ್ವಲ್ಪ ಬೆಲ್ಲ ಜಾಸ್ತಿ ಯೂಸ್ ಮಾಡ್ತಾಯಿದ್ದೀನಿ. ನಾನು ಬಂದ್ಬಿಟ್ಟು ಅಚ್ಚು ಬೆಲ್ಲ ತೊಗೊಂಡಿದ್ದೀನಿ. ನೀವು ಉಂಡೆ ಬೆಲ್ಲ ಅಥವಾ ನಾಟಿ ಬೆಲ್ಲ ಬರುತ್ತಲ್ಲ, ಯಾವುದಾದ್ರು ತೊಗೋಬೋದು. ನಮ್ಮ ಮನೇಲಿ ಅಚ್ಚು ಬೆಲ್ಲ ಇತ್ತು, ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. 1 ಪೀಸ್ ಫುಲ್ ತೊಗೊಂಡಿದ್ದೀನಿ. ನಿಮ್ಮ ಮೈಲ್ಡಾಗಿ ಸ್ವೀಟ್ ಬೇಕಂತ ನಾನು 1 ತೊಗೊಂಡಿದ್ದೀನಿ. ನೀವು ಬೇಕಂದರೆ ಜಾಸ್ತಿ ಕೂಡ ಹಾಕೋಬೋದು. ಮತ್ತು ಅದಕ್ಕೆ 1 ಲೋಟ ಆಗೋಷ್ಟು ನೀರು ಹಾಕಿ ಇದನ್ನು ಜಸ್ಟ್ ಕರಗಿಸ್ಕೊತೀನಿ. ಯಾಕಂದರೆ ಉಂಡೆ ಬೆಲ್ಲ ಆಗಿರ್ಬೋದು, ಅಚ್ಚು ಬೆಲ್ಲ ಆಗಿರ್ಬೋದು, ಅದರಲ್ಲಿ ಕಸ ಕಡ್ಡಿ ಏನಾದರೂ ಇದ್ದೇ ಇರುತ್ತೆ. ಸೊ ಹಂಗಾಗಿ ನಾನು ಡೈರೆಕ್ಟಾಗಿ ಯೂಸ್ ಮಾಡಿಲ್ಲ. ನಿಮ್ಮ ಹತ್ರ ಬೆಲ್ಲದ ಪೌಡರ್ ಇದ್ದರೆ ಅದು ಸಹ ಯೂಸ್ ಮಾಡ್ಕೋಬೋದು. ಅಥವಾ ಚಿಕ್ಕದು ನಾಟಿ ಬೆಲ್ಲನೂ ಬರುತ್ತೆ, ರೆಡಿಮೇಡ್ ಬರುತ್ತೆ, ಅದು ಕೂಡ ಯೂಸ್ ಮಾಡ್ಕೋಬೋದು. ಬೇಳೆನ ಯಾವ ಥರ ಬೇಯಿಸ್ಕೋಬೇಕಂದ್ರೆ ಗಂಜಿ ಥರ ಬೇಯಿಸ್ಕೋಬಾರ್ದು. ಜಸ್ಟ್ 1 ಅಥವಾ 2 ವಿಸಿಲ್ ಬಿಟ್ಟರೆ ಸಾಕು. ಬೇಳೆ ಥರ ಇರಬೇಕು. ಇವಾಗ ಬೆಲ್ಲನೂ ಕರಗಿದೆ. ಇದನ್ನು ಸೈಡ್ಗೆ ಇಟ್ಬಿಟ್ಟು ನಾವು ರವೆನ ಹುರ್ಕೋಬೇಕಾಗುತ್ತೆ. ಇವಾಗ ಒಂದು ಕಡಾಯಿ ಇಟ್ಕೊತಾ ಇದ್ದೀನಿ. ಇಲ್ಲಿ ನಾನು ಉಪ್ಪಿಟ್ಟಿನ ರವೆ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಂದರೆ ಬೆನ್ಸ್ ರವೆ ಕೂಡ ಯೂಸ್ ಮಾಡ್ಕೋಬೋದು, ಅಥವಾ ಗೋಧಿ ನುಚ್ಚಂತ ಸಿಗುತ್ತಲ್ಲ ಅದು ಸಹ ಯೂಸ್ ಮಾಡ್ಕೋಬೋದು. ನಾರ್ಮಲಾಗಿ ಮನೇಲಿ ಎಲ್ಲರ ಹತ್ರನೂ ಉಪ್ಪಿಟ್ಟಿನ ರವೆ ಇದ್ದೇ ಇರುತ್ತೆ. ಸೊ ಆ ಬಾಂಬೆ ರವೆ ಅಂತಾರಲ್ಲ, ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಕರಗಿದ ಮೇಲೆ ರವೆ ಹಾಕ್ಕೊಂಡು ನಾರ್ಮಲ್ಗೆ ಇವಾಗ ಉಪ್ಪಿಟ್ಟಿಗಾಗಿರ್ಬೋದು, ಕೇಸರಿ ಭಾತ್ಗಾಗಿರ್ಬೋದು ರವೆನೂ ಉರಿಯಲು ಆ ಥರ ಹುರ್ಕೊಳ್ಳೋಣ. ನಿಮ್ಗೆ ಈ ಥರ ಉರಿಯೋದು ಇಷ್ಟ ಇಲ್ಲಾಂದರೆ ರೆಡಿಮೇಡ್ ಹುರಿದಿರೋ ರವೆ ಸಿಗುತ್ತೆ, ಅದು ಸಹ ಯೂಸ್ ಮಾಡ್ಕೋಬೋದು. ನಾನು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಒಂದು 3ರಿಂದ 4 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಇವಾಗ ನಾನು ಯಾವ ಲೋಟದಲ್ಲಿ ತೊಗೊಂಡಿದ್ನಲ್ಲ ಅದೇ ಲೋಟದಲ್ಲಿ ಒಂದು 3 ಕಪ್ ಆಗೋಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಅಂದರೆ ಬೇಯೋದಕ್ಕೆ 3 ಕಪ್ ಆಗೋಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಸ್ಟವ್ನ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಯಾಕಂದರೆ ರವೆ ಬೇಯಬೇಕು. ಬೆಂದಾದ್ಮೇಲೆ ಉಳಿದಿರೋ ಇಂಗ್ರೀಡಿಯೆಂಟ್ಸ್ ಹಾಕೋಬೇಕು. ಇನ್ನೊಂಚೂರು ಎಕ್ಸ್ಟ್ರಾ ನೀರು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡಿದ್ದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಮೀಡಿಯಮ್ ಫ್ಲೇಮಲ್ಲಿ. ರವೆ ಚೆನ್ನಾಗಿ ಹುರಿದಿದ್ರೆ ಮಾತ್ರ ಬೇಗನೆ ಬೇಯೋದು, ಇಲ್ಲಾಂದರೆ ರವೆ ಥರನೇ ಇರುತ್ತೆ. ಇವಾಗ ನೋಡ್ತಾ ಇರ್ಬೋದು ಚೆನ್ನಾಗಿ ಬೆಂದ್ಕೊಂಡು ನಮಗೆ ಈ ಥರ ತಿಕ್ನೆಸ್ಸಿಗೆ ಬಂದಿದೆಯಲ್ಲ. ಇವಾಗ ಉಳಿದಿರೋ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ಳೋಣ. ತುಂಬಾ ಚೆನ್ನಾಗಿರುತ್ತೆ, ಮಕ್ಕಳಿಗೂ ತಿನ್ನೋದಕ್ಕೆ ಸಖತ್ತಾಗಿರುತ್ತೆ. ಮತ್ತು ಇವಾಗ ಶುಗರ್ ಪೇಷಂಟ್ಗಳೆಲ್ಲ ಇರ್ತಾರೆ, ಅಥವಾ ಡಯಟ್ ಮಾಡೋರು ಇರ್ತಾರೆ, ಅಕ್ಕಿ ಇಷ್ಟಪಡೋದಿಲ್ಲ ಅನ್ನೋರಿಗೆ ರವೆನಲ್ಲಿ ಕೂಡ ಮಾಡ್ಕೊಳ್ಬೋದು. ಮತ್ತು ಇವಾಗ ಬೆಲ್ಲ ಏನು ಕರಗಿಸಿಟ್ಟಿದ್ನಲ್ಲ ಅದನ್ನು ಸೋದಿಸ್ಕೊತಾ ಇದ್ದೀನಿ ಟೀ ಫಿಲ್ಟ್ರಲ್ಲಿ. ಆನಂತರ ಇದಕ್ಕೆ ಏಲಕ್ಕಿ ಪುಡಿ ಹಾಕ್ಕೊತಾ ಇದ್ದೀನಿ. ಬೇಯಿಸಿರೋ ಅಂಥ ಹೆಸರು ಬೇಳೆ ಹಾಕ್ಕೊತಾ ಇದ್ದೀನಿ. ನಾನು ಬೇಳೆನ ಇಲ್ಲಿ ಹುರಿದಿಲ್ಲ, ಡೈರೆಕ್ಟಾಗಿ ತೊಳೆದ್ಬಿಟ್ಟು ಬೇಯಿಸಿಕ್ಕೆ ಇಟ್ಟಿದ್ದೆ. ಕೆಲವರು ಹೆಸರು ಬೇಳೆನ ಹುರಿತಾರೆ, ಅದೊಂಥರ ಫ್ಲೇವರ್ ಬೇರೆ ಥರ ಬರುತ್ತೆ. ನೀವು ಬೇಕಂದರೆ ಅದು ಸಹ ಮಾಡ್ಕೊಬೋದು. ಬೆಲ್ಲ ಬೇಳೆ ಎಲ್ಲ ಹಾಕಿದ ಮೇಲೆ ಜಸ್ಟ್ ಮಿಕ್ಸ್ ಮಾಡಿ ಒಂದೇ ಒಂದು ಕುದಿಸಿದ್ರೆ ಸಾಕು. ಮತ್ತು ತುಂಬ ಹೊತ್ತು ಕುದಿಸೋದು ಬೇಕಾಗೋದಿಲ್ಲ. ಯಾಕಂದರೆ ಗಟ್ಟಿ ಆಗಬಾರ್ದು, ನಮಗೆ ಪೊಂಗಲ್ ಅನ್ನೋದು ಸಾಫ್ಟಾಗಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಇವಾಗ ನೋಡ್ತಾ ಇರ್ಬೋದು, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಜಸ್ಟ್ ಒಂದೇ ಒಂದು ಬಬಲ್ಸ್ ಬರೋ ಥರ ಬಿಡ್ತೀನಿ. ಆನಂತರ ಇದನ್ನು ಸೈಡ್ಗೆ ಇಟ್ಬಿಟ್ಟು ನಾರ್ಮಲಾಗಿ ಗೋಡಂಬಿ ದ್ರಾಕ್ಷಿ ತುಪ್ಪದಲ್ಲಿ ಹುರಿದಾಕೊಳ್ಳೋ ಥರನೇ ಹಾಕ್ತೀನಿ. ಇನ್ನೊಂದು ನಿಮಗೆ ಆಪ್ಷನ್ ಕೊಡ್ತೀನಿ. ಇಲ್ಲಿ ನೀವು ತೆಂಗಿನಕಾಯಿ ತುರಿದ್ಬಿಟ್ಟು ಹಾಕ್ಕೋಬೋದು, ತೆಂಗಿನಕಾಯಿ ಹಾಲು ಹಾಕ್ಕೋಬೋದು, ಅಥವಾ ನಾರ್ಮಲ್ ಹಸುವಿನ ಹಾಲು ಕೂಡ ಯೂಸ್ ಮಾಡ್ಕೋಬೋದು. ಯಾಕಂದರೆ ಪೊಂಗಲ್ಗೆ ಯೂಸ್ ಮಾಡ್ತೀರಾ, ಹಾಲೆಲ್ಲ ಹಾಕ್ತಿರಲ್ವ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇಲ್ಲಿ ಸ್ಟವ್ ಮೇಲೆ ಇನ್ನೊಂದು ಫ್ರೈ ಪ್ಯಾನ್ ಇಟ್ಕೊಂಡು 1-2 ಟೇಬಲ್ ಸ್ಪೂನ್ ತುಪ್ಪ, ಗೋಡಂಬಿ ದ್ರಾಕ್ಷಿ, ಲವಂಗ ಮಿಸ್ ಮಾಡಲೇಬೇಡಿ. ಇನ್ನೊಂದು ಪಚ್ಕರ್ಪೂರ ನೀವು ದೇವಸ್ಥಾನಕ್ಕೆ ದೇವರ ನೈವೇದ್ಯಕ್ಕೆಲ್ಲ ಇಡ್ತೀರಂದರೆ ಖಂಡಿತ ಒಂದು ಚಿಟಿಕೆ ಹಾಕ್ಕೋಬೋದು. ಮನೆಯಲ್ಲೇ ಮಾಡ್ತೀರಂದರೆ ಆಪ್ಷನ್ ಬೇಡ. ಸೊ ನೀವು ದೇವಸ್ಥಾನಕ್ಕೆ ದೇವ್ರಿಗೆಲ್ಲ ನೈವೇದ್ಯ ಕೊಡ್ತೀರಂದರೆ ಒಂದು ಚಿಟಿಕೆ ಪಚ್ಕರ್ಪೂರ ಹಾಕಿದ್ರೆ ಆ ಘಮನೇ ಡಿಫ್ರೆಂಟಾಗಿರುತ್ತೆ. ಗೋಡಂಬಿ ದ್ರಾಕ್ಷಿ ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ಡೈರೆಕ್ಟಾಗಿ ಪೊಂಗಲ್ ಇರೋವಂಥ ಪಾತ್ರೆಗೆ ಹಾಕ್ಕೊಳ್ಳೋಣ. ಸೊ ನಾನು ಹೇಳಿದ್ನಲ್ಲ, ತೆಂಗಿನಕಾಯಿ ಸಹ ನೀವು ಒಗ್ಗರಣೆಗೆ ಹಾಕ್ಕೋಬೋದು, ಅಥವಾ ತೆಂಗಿನಕಾಯಿನ ತುರಿದ್ಬಿಟ್ಟು ಬೆಲ್ಲ ಹಾಕ್ತಿರಲ್ಲ ಆ ಪ್ಲೇಸಲ್ಲಿ ನೀವು ತೆಂಗಿನಕಾಯಿ ತುರಿದು ಕೂಡ ಹಾಕಿ ಮಿಕ್ಸ್ ಮಾಡ್ಕೋಬೋದು. ನಿಮ್ಗೆ ಯಾವ ಥರ ಇಷ್ಟನೋ ಆ ಥರ ಮಾಡ್ಕೊಳ್ಳಿ. ನಾನು ಸಿಂಪಲ್ಲಾಗಿ ಕ್ವಿಕ್ಕಾಗಿ ಫಸ್ಟ್ ಟೈಮ್ ಮಾಡೋರಿಗೆ ಈಸಿ ಆಗಲಿ ಅಂತ ತೋರಿಸ್ಕೊಟ್ಟಿದ್ದೀನಿ. ಈ ರವೆ ಬದಲಾಗಿ ನಾನು ಹೇಳಿದ್ನಲ್ಲ ಬೆನ್ಸಿ ರವೆ ಅಥವಾ ಗೋಧಿ ನುಚ್ಚು ಕೂಡ ಯೂಸ್ ಮಾಡ್ಕೋಬೋದು. ಸೊ ಇದೆಲ್ಲ ಹಾಕಿ ನಾನು ಆಲ್ರೆಡಿ ಎಷ್ಟೊಂದು ವೆರೈಟಿ ಹಾಕಿದ್ದೀನಿ. ನೀವು ನೋಡಿಲ್ಲ ಅಂದರೆ ಒಂದ್ಸರಿ ಚೆಕ್ ಮಾಡಿ. ಹಬ್ಬಕ್ಕೆ ಯಾವ ಥರ ರೆಸಿಪಿಗಳು ಬೇಕಂತೆಲ್ಲ ಹಾಕಿದ್ದೀನಿ. ಹೊಸದಾಗಿ ನೋಡೋರು ಪ್ಲೇಲಿಸ್ಟಲ್ಲಿ ಚೆಕ್ ಮಾಡಿ, ಇಲ್ಲಾಂದರೆ ಸರ್ಚ್ ಮಾಡಿ. ಖಂಡಿತ ಇವತ್ತು ಮಾಡಿರೋಂಥ ರೆಸಿಪಿನೂ ಟ್ರೈ ಮಾಡಿ. ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.